ಬೆಂಗಳೂರು ಅಗ್ನಿ ದುರಂತದಲ್ಲಿ ಪ್ರಾಣಹಾನಿ ತಪ್ಪಿದ್ದೇ ರೋಚಕ. ಬ್ಯಾಟರಿ ಸ್ಫೋಟದ ವೇಳೆ ಶೋರೂಮ್ನಲ್ಲಿ ಇದ್ರು 4 ಜನ ಸ್ಫೋಟಕ್ಕೆ ಬೆಚ್ಚಿ ಬಿದ್ದು ಹೊರಬಂದು ಜೀವ ಉಳಿಸಿಕೊಂಡಿದ್ದಾರೆ. ರಾಜಾಜಿನಗರದ ಶೋರೂಮ್ನಲ್ಲಿ ಒಂದು ದೊಡ್ಡ ಅನಾಹುತ ತಪ್ಪಿದೆ, ಜೀವಹಾನಿ ತಪ್ಪಿದೆ. ಅಗ್ನಿ ದುರಂತ ನಡೆದ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಗೆ ಕಾಲ್ ಮಾಡಿದ್ದಾರೆ. 2 ನಿಮಿಷಕ್ಕೆ ಅಗ್ನಿಶಾಮಕ ತಂಡ ಬಂದಿದೆ. ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ ತಕ್ಷಣವೇ 2 ಅಗ್ನಿಶಾಮಕ ವಾಹನಗಳು ಬಂದಿವೆ. ಶಾರ್ಟ್ ಸರ್ಕ್ಯೂಟ್ ಅಥವಾ ಬ್ಯಾಟರಿ ಸ್ಫೋಟ ಆಗಿರಬಹುದು ಅನ್ನೋದು ಸದ್ಯಕ್ಕೆ ಬಂದಿರೋ ಮಾಹಿತಿ. ಅಗ್ನಿಶಾಮಕ ಅಧಿಕಾರಿ ಕಿಶೋರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ ಹೇಳಿದ್ರು, ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಅಥವಾ ಬ್ಯಾಟರಿ ಸ್ಫೋಟ ಆಗಿರಬಹುದು ಅಂತ. 4 ಜನ ಒಳಗಡೆ ಸಿಗಾಕೊಂಡಿದ್ರು. ಅದೃಷ್ಟವಶಾತ್ ಅಲ್ಲಿಂದ ತಕ್ಷಣ ಹೊರಗೆ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಯಾವ ರೀತಿ ಶೋರೂಮ್ ಸುಟ್ಟು ಕರಕಲಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಬೆಂಕಿ ಹೇಗೆ ಹೊತ್ತಿ ಉರಿತಾ ಇತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸುಮಾರು 2 ನಿಮಿಷದ ಕಾಲ ಹೀಗೆ ಬೆಂಕಿ ಹೊತ್ತಿ ಉರಿದಿದೆ. ಅದಾದ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿಯ 2 ತಂಡ ಬಂದಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಈ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ನಾವು ಒಂದು ವಿಶೇಷ ಒಂದು ಪ್ರವರ್ತನ ಕಾರ್ಯವನ್ನು ಹಮ್ಮಿಕೊಂಡಿದ್ವಿ. ಆ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಎಲೆಕ್ಟ್ರಿಕ್ ವಾಹನ ಏನು 25 ಕಿಲೋಮೀಟ್ರಿಗಿಂತಲೂ ಕಡಿಮೆ ಏನು ಒಂದು ವೇಗದಲ್ಲಿ ಚಲಿಸುವಂಥ ವಾಹನಗಳನ್ನು ತಡೆದು ತಪಾಸಣೆ ಮಾಡಿ ನೋಡಿದಾಗ ಅದು ಏನಾಗಿದೆ, 40 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಒಂದು ವಾಹನ ನಮ್ಮ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದೆ. ಸೊ ಅದರ ಒಂದು ವಾಹನವನ್ನು ನಾವೇನು ಜಪ್ತು ಮಾಡುವಂಥ ಸಂದರ್ಭದಲ್ಲಿ ಅದು ಯಾರ ಕಡೆಯಿಂದ ಮಾರಾಟ ಆಯಿತು ಹೇಗೆ ಅಂತ ಅದನ್ನು ನಾವು ಪತ್ತೆ ಹಚ್ಚಿದಾಗ ಸೊ ಆ ಥರದ್ದೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.